ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 29ನೇ ತಾರೀಕು ಬೆಳಗಿನ ಜಾವ 12:30 ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ. ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥೆ ಆಗಿರುವಂತಹ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ನಂತರ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಹುಡುಗನ ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಮನೆಯಲ್ಲಿ ರೆಜಿಸ್ಟ್ ಮಾಡಿರ್ತಾರೆ, ಬೇಡ ಹುಡುಗ ಸರಿ ಇಲ್ಲ ಅಂತಂದು. ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ರೆ ತಾನೇ ರೆಜಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನುವಂಥವನು ಮತ್ತೆ ಅವನ ಜೊತೆ 5 ಜನ ಅವನ ಸಹಚರು ಒಟ್ಟು 6 ಜನ ಆ ವಿನಾಯಕ್ ಅನ್ನೋನ್ಗೆ ಮಾತಾಡೋದಿದ್ದಪ್ಪ ಅಂತ ಕರ್ಕೊಂಡು ಹೋಗಿ ಫೋರ್ಸಿಬಲಿ ಕರ್ಕೊಂಡು ಹೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ. ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿ ಆಗಿಲ್ಲ, ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ. ಹೀಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ, 2 ಕಲಕಲನ್ನು ಒಳಗೊಂಡಂತೆ ಒಂದು ಗರ್ಭ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋ ಮೇಲೆ ಈಗಾಗಲೇ 4 ಪ್ರಕರಣ ಇದ್ದಾರೆ. ಮತ್ತೆ ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳ್ಳತನ ಪ್ರಕರಣ ಆಗಿದೆ. ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು 6 ಜನ ಪೃಥ್ವಿರಾಜು, ನವೀನು, ನಿಖಿಲ್, ಮನೋಜ್, ಯಶವಂತ್ ಮತ್ತೆ ಪ್ರಭು ಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು. ಮತ್ತೆ ಆರೋಪಿಗೆ ಮತ್ತೆ ಈ ಹಿರಿಯದಾರ ಯಾರಿದ್ದಾರೆ ಅವ್ರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಬಹಳಷ್ಟು ದಿನ ಇದೆ. ಹೀಗಾಗಿ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡು 6 ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಬಹಳ ಸ್ಪಷ್ಟವಾಗಿ ನಾನು ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತೆ ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡ್ತೇನೆ. ಈ ತರದ್ ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತಾವೇ ಅಥವಾ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಎದುರಿಗೆ ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಕರ್ಕೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು, ಹೊಡಿಯೋದು, ಬಡಿಯೋದು, ಕೊಲೆ ಬೆದರಿಕೆ ಆಗುವಂಥದ್ದು, ಹಲ್ಲೆ ಮಾಡೋದು ಈ ತರ ಮಾಡಿದ್ರೆ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಮತ್ತೆ ಈ ವ್ಯಕ್ತಿಗಳೇನಿದೆ ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜ್ ಮೇಲೆ ಹಿಂದೆ 4 ಪ್ರಕರಣ ಇದೆ. ಮತ್ತೆ ಇವನ್ನ ಅರೆಸ್ಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ವಿ, ಯಾವ ಜಾಗದಲ್ಲಿ ಅವನ್ನ ಕೂಡ ಹಾಕಿದ್ವಿ, ಇದನ್ನೆಲ್ಲ ವಿಚಾರಣೆ ಮಾಡೋದ್ರ ಸಂದರ್ಭದಲ್ಲಿ ಪೊಲೀಸ್ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ. ಹಂಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನ ನಾವು ದಾಖಲೆ ಮಾಡಿದ್ವಿ. ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ಅದಾದ್ಮೇಲೆ ಮುಂದುವರೆದು ಗಡಿಪಾರ್ ಸೇರಿದಂತೆ ಬೇರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತಗೊಳಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅಗತ್ಯ ಕ್ರಮವನ್ನು ಕೈಗೊಳ್ಳೋಣ. ಎಲ್ಲ ಇನ್ನು ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ತರ್ತಾರೆ. ಇದರಲ್ಲಿ ಬಹಳ ವರ್ಷಗಳಿಂದ ಇವರಲ್ಲಿ ನಡುವೆ ಸ್ವಲ್ಪ ವೈಮನಸ್ಸಿದ್ದು ಸತ್ಯದ ತನಿಖೆ ಗೊತ್ತಾಗಿದೆ. ಮತ್ತೆ ಯಾರು ಇವನು ಒಡಿಸ್ಕೊಂಡಿದ್ದಾನೆ ವಿನಾಯಕ್ ಅಂತ, ಅವನು ರಿಲಯನ್ಸ್ ಅಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ರಿಲಯನ್ಸ್ ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ. ಮತ್ತೆ ಈ ಆರೋಪಿ ಪೃಥ್ವಿರಾಜ್ ಏನಿದೆ ಅವ್ನು ಹೈನುಗಾರಿಕೆ ಮಾಡ್ಕೊತಾನೆ. ಮತ್ತೆ ಬಹಳಷ್ಟು ಜನ ಹೇಳುವಂಥದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದ ಹೋಗೋದು, ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತಿದ್ದೆ ಅಂತ ಮೋಸ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರೋ ಇಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ಮೊಬೈಲ್ ಸೇರಿದಂತೆ ಬೇರೆಲ್ಲ ಅನಾಲಿಸಿಸ್ ಮಾಡಿದ ಸಂದರ್ಭದಲ್ಲಿ ಏನ್ ಸತ್ಯಾಸತ್ಯತೆ ಕಂಡು ಬರ್ತದೆ ನೋಡಿದ್ರೆ ಕ್ರಮವನ್ನು ಕೈಗೊಳ್ಳೋಣ. ಏನೇನೋ ಇದೆ ನಮ್ಮಲ್ಲೂ ಹೇಳ್ದ, ಮತ್ತೆ ಮೋಸ್ಟ್ಲಿ ಮಾಧ್ಯಮದವ್ರಿಗೂ ಕೆಲವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇಲ್ಲ. ಮತ್ತೆ ಅವನ ಹೆಂಡತಿ ಹೇಳ್ತಾಳೆ, ವಿನಾಯಕ್ ಹೆಂಡತಿ ಆಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಆ ಹುಡುಗಿಗೆ ಇವನೇ ಫಸ್ಟ್ ಪ್ರೀತಿ ಮಾಡ್ತಾ ಇದ್ದ, ಹುಡುಗಿನೇ ಮದುವೆ ಆಗ್ಬೇಕಿತ್ತು. ಆ ಮಧ್ಯದಲ್ಲಿ ಆ ಹುಡುಗಿ ಬೇಡ ಅಂತ ಹೇಳಿದ್ರು ಅಂತ ಅವ್ರ ಅಕ್ಕನ ಮದುವೆ ಆದ ನಂತರದಲ್ಲಿ ಹುಡುಗಿ ಮತ್ತೆ ಪೃಥ್ವಿ ಅನ್ನೋರೇನಿದ್ದಾರೆ ಅವ್ರು ಪರಸ್ಪರ ಹತ್ರ ಆಗ್ತಿದ್ ನೋಡಿ ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆಂಗಲ್ ಹೇಳ್ತಾರೆ. ಹಂಗಿದ್ರೆ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವ್ರು ಇರ್ತಾರೋ ಅವ್ರ ಹತ್ರ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ವರ್ಷಕ್ಕೆ ಕರ್ಕೊಂಡು ಹೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಮಾಡೋದು ಇದೆಲ್ಲ ಒಪ್ಲಿಕ್ಕೆ ಆಗಲ್ಲ. ಮತ್ತೆ ಈ ತರದ್ದು ಆಗ್ಲಿಕ್ಕೂ ಯಾವುದೇ ಕಾರಣಕ್ಕೆ ಆಗ್ಬಾರ್ದು. ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತಗೊಂತಾ ಇದೀವಿ. ಈ ತರದ್ದು ಎಲ್ಲಾದ್ರೂ ನಡೀತಾ ಇದೆ ಅಂತಂದಾಗ ತಮ್ಮಲ್ಲೇ ಸಾರ್ಟ್ ಔಟ್ ಆಗಿಲ್ಲ ಅಂತ ಪೊಲೀಸ್ ಠಾಣೆ ತಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪೃಥ್ವಿ ಮೇಲೆ ಕಸ್ಬಾ ಪೇಟೆಯಲ್ಲಿ ರೌಡಿಸಿ
ಒಟ್ಟು 4 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ಇವ್ರ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೂಟಿಂಗ್